ಹಾಡಂಗಾಗೈತಿ ಅಂತ ಇಟ್ಟನ್ನು, ಇದು ಹೊಸ ಭಾಷೆ, ಇದು ನನಗೆ ಹಾಡಂಗಾಗೈತಿ ಅಂತ ಇಟ್ಟನ್ನು ನನಗೆ ಗೊತ್ತಾಗ್ತದೆ, ನಾನು ನಿನ್ನ ಸೂಕ್ಷ್ಮವಾಗಿ ಕರ್ಕೊಂಡು ಬಂದುಬಿಡ್ತೀನಿ, ಯಾರ ಕಡೆಯಿಂದನೂ ಬಯಸುಗೊಳ್ಳೋದು ಹತ್ತುದಿಲ್ಲ ಅಂತ ಹುಡುಗನಿಗೆ ಭಾಷೆ ಕಲಿಸಿದಳು. ಮುಂದೆ 3 ವಾರ ಇತ್ತಲ್ಲ ಹುಡುಗ, ದಿವಸ ಪ್ರವಚನಕ್ಕೆ ಬಂದು ಇನ್ನೇನು ಕೂಡುಗೊಡ್ದ, ಯವ್ವ ನನಗೆ ಹಾಡಂಗಾಗೈತಿ ಅಂತಿತ್ತು, ಎಬ್ಬಸ್ಕೊಂಡು ಕರ್ಕೊಂಡು ಹೋಗಿಬಿಡ್ತಿದ್ಲು. ಅವಾಗ ಯಾರೂ ಬೈತಿದ್ದಿಲ್ಲ. ಹಿಂಗೆ ಮುಂದೆ 3 ವಾರ ಹುಡುಗನ ತಲೆಗೇನು ರೆಸ್ಟಿಗೆ ಬಂದಾಗ ಏನಂತಿತ್ತು ಹುಡುಗ, ಹಾಡಂಗಾಗೈತಿ ಅಂತಿತ್ತು, ಭಾಷೆನ ಕಲಿತು ಬಿಡ್ತದ. ಮುಂದೆ ಕೊನೆಗೆ ಮಂಗಲ ದಿವಸ ಊರಾಗ ದೊಡ್ಡ ಜಾತ್ರೆ ಇತ್ತು. ಜಾತ್ರೆಗೆ ಹುಡುಗನ ಸೋದರ ಮಾವ ಬಂದಿದ್ದ. ಮುಂಜಾನಿಂದ ಸಂಜೆ ತನಕನೂ ಹುಡುಗನ ಜೊತೆಗೆ ಉಂಡ, ಹುಡುಗನ ಜೊತೆಗೆ ಕೂತ, ಹುಡುಗನ ಜೊತೆಗೇನ ಆಟ ಆಡಿದ, ಜಾತ್ರೆಗೆ ತಿರುಗಾಡಿ ಬಂದ. ಆ ದಿವಸ ರಾತ್ರಿ ಆಯಿತು. ಹುಡುಗ ರಾತ್ರಿ 10ಕ್ಕೆ ತಾಯಿಗೆ ಹೇಳಿತು, ಯವ್ವ ಇವತ್ತೊಂದು ದಿವಸ ನಾ ಮಾವನು ಕೂಡ ಮಲ್ಕೊತೀನಿ ಅಂತದು. ಮಾವನ ಮ್ಯಾಗ ಪ್ರೇಮ ಇತ್ತು ಅಳಿಯ, ನಾ ಮಾವನು ಕೂಡ ಮಲಗತೀನಿ ಇವತ್ತೊಂದು ದಿವಸ ಅಂತು. ಆಯಿತು, ಅಪರೂಪಕ್ಕೆ ಬಂದ ನಮ್ಮ ತಮ್ಮ ಸೋದರ ಮಾವ, ಮಲಗಿದ್ರೆ ಮಲಗವಲ್ಲಾಕಂತ ತಾಯಿ ಆಯಿತು ಆ ಕೊನೆಗೆ ಇಬ್ಬರು ಕೂಡಿ ಮಲ್ಕೋರಿ ಅಂತ ಹೇಳಿದಳು. ಇದು ಅಳಿಯ ಇತ್ತಲ್ಲ, ಅಳಿಯ ಮಾವ ಇಬ್ಬರು ಮಲ್ಕೊಂಡ್ರು. ರಾತ್ರಿ 12 ಆಗಿತ್ತು. ಮಾವ ಅಂದ. ಇದು ಮಾವ ಎತ್ತ, ಯಾಕೋ ಅಂದ, ನನಗೆ ಹಾಡಂಗೆ. ಏನಂದವ, ನನಗೆ ಹಾಡಂಗಾಗೈತಿ. ಇವ ಯಾವ ಹಾಡು ಆಡತ್ತಾನ ಅನ್ನೋದು ಅವನಿಗೇನು ಗೊತ್ತು ಪಾಪ, ಅದು ಜಾತ್ರೆಗೆ ಬಂದೈತಿ ಮಾವ. ಏನಂದ, ನನಗೆ ಹಾಡಂಗಾಗೈತಿ. ಅವ ಅಂದ ಮಾವ, ಇದು ಹಾಡು ವೇಳೆ ಅಲ್ಲ, ಅಪರಾತ್ರಿ ವೇಳೆ ಆಗೈತಿ, ನೀ ಹಾಡೋದಿತ್ತಂದ್ರೆ ಮುಂಜಾನೆ ಹಾಡಕ್ಕಂತಿ, ಈಗ ಮಲ್ಕೋ ಅಂದ. 5-10 ನಿಮಿಷ ಮಲ್ಕೊಂಡಿದ್ದ. ಮಾವ ಅಂದ. ಯಾಕೋ ಅಂದ, ನನಗೆ ಹಾಡಂಗಾಗೈತಿ. ನಿದ್ರಿನ ಮಾಡಿಸ್ಕೊಡ್ವಲ್ಲವ. ಕೊನೆಗೆ 3ನೇ ಸಲಕ್ಕೆ ರಾತ್ರಿ 2 ಆಗಿತ್ತು. ಮತ್ತು 10 ನಿಮಿಷ ನಿಮ್ಮ ತಂದೆ ತಾಯಿ ಓಣ್ಯನ ಮಂದಿ ನನಗೆ ಬಂದು ಬೈದಾರು, ಇದು ಹಾಡು ವೇಳೆ ಅಲ್ಲ, ಮಲಗಂತ ಮಲಗಿಸಿದ 2 ಸಲ. 3ನೇ ಸಲ ಎದ್ದವ. ಮಾವ ಏನು ಅಂತ ಕೇಳಿದ. ನನಗೆ ಜೋರು ಹಾಡಂಗಾಗೈತಿ ಅಂದವ. ಮತ್ತು ಅವನರ ಎಟ್ಟಂತ ತಾಳ್ಕೊತಾನ, ಜೋರು ಹಾಡಂಗಾಗೈತಿ ಅಂದ. ಆವಾಗ ಮಾವ ಅಂದ, ಇವ ಏನು ನನ್ನ ಬೆಳಗ್ಗೆ ಹರಿಗೊಡ್ದ ನಿದ್ದೆ ಮಾಡಿಕೊಡೋದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ನಿರ್ಣಯ ಮಾಡಿದ ಮಾವ, ಏನು ನೀ ಹಾಡೋದಿತ್ತಂದ್ರೆ ಯಾರಿಗೂ ಕೇಳಲಾರ್ದಂಗೆ ನನಗಟ್ಟ ಕೇಳಿರ್ಬೇಕು, ಬಂದು ಕಿವ್ಯಾಗ ಹಾಡಿಬಿಡಂದ. ಹಾಡೇ ಬಿಟ್ಟವ. ಆವಾಗ ಮಾವಂದ, ಇದು ಯಾವ ಹಾಡ ಅಂದ. ಇದು ಭಕ್ತಿಗೀತೆನೂ ಅಲ್ಲ, ಭಾವಗೀತೆನೂ ಅಲ್ಲ, ಜನಪದ ಗೀತೆನೂ ಅಲ್ಲ, ಇದು ಯಾವುದು ಹಾಡ ಅಂದ. ಯಾವ ದೇಶದ್ದಿದ್ದು ಹಾಡಂದ ಮಾವ. ನಮ್ಮ ದೇಶದ್ದ ಅಂದ. ಯಾರು ಕಲಿಸ್ಯಾರ ಅಂದ. ನಮ್ಮವು ಕಲಿಸ್ಯಾಳ ಅಂದ. ಏನಂದ, ನಮ್ಮ ಅವು ಕಲಿಸ್ಯಾಳ ಅಂದ. ಅದಕ್ಕೆ ಹೇಳ್ಯಾರ ಅವ್ರು, ಏನು, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ತಾ ಮೊದಲ ಗುರು. ಏನು ಕಲಿಸ್ತಾಳ ತಾಯಿ ಅದನ್ನು ಕಲಿತಾವ ಮಕ್ಕಳು. ಅದಕ್ಕೆ ನಮ್ಮದಲ್ಲದ ವಸ್ತುವನ್ನು ಮುಟ್ಟಬೇಡ, ಇನ್ನೊಬ್ಬರು ವಸ್ತುವಿಗೆ ಆಸೆ ಮಾಡೋಕ್ಕೆ ಹೋಗಬೇಡ. ನೋಡಿ ಎಷ್ಟು ಮಜಾ ಇರ್ತಾರೆ. ತಮ್ಮ ಹೊಲದಾಗೂ ಕಡ್ಲಿ ಹಾಕಿರ್ತಾರೆ, ಅಲ್ಲಿ ಕಿತ್ಕೊಂಡು ಬರೋದಿಲ್ಲ ಸಂಜಿಕೆ. ಯಾಕೆ? ಇಂಥವು ಕತ್ತಿ ಚಲೋ ತಿಳಿದವು ನಿಮಗೆ. ನಿಮ್ಮ ಹೊಲ್ದಾಗ ಏನು ಕಡ್ಲಿ ಇರ್ತಾವಲ್ಲ, ಅವು ಕಿತ್ತರೆ ಕಡಿಮೆ ಆಗ್ತಾವು. ಈ ಮಂದಿ ಹೊಲ್ದಾಗ ಹಾದ್ಯಾಗ ಬರುವಾಗ ಸುತ್ತಮುತ್ತ ನೋಡೋದು, ಅವ್ರ ಹೊಲ್ದಾಗ ಒಂದು 4 ಗಿಡ, ಇವ್ರದ್ದು ಹೊಲ್ದಾಗ 4 ಗಿಡ, ಮನೆಗೆ ಬರ್ಗೊಡ್ದ ಒಂದು ಹೊರಿಯಾಗಿರ್ತಾವೆ.
ಇನ್ನೊಬ್ರದ್ದು ಹಾನಿ ಆಗೋದಿಲ್ಲೇನು? ನಮ್ಮದು ಹಾನಿ ಆಗ್ತದನ್ನುವಂಥ ಸತ್ಯ ನಮಗೆ ಗೊತ್ತದ, ಮತ್ತು ಇನ್ನೊಬ್ರದ್ದು ಆಗೋದಿಲ್ಲೇನು? ಇದು ಆಚಾರ. ಇನ್ನೊಬ್ಬರು ಹೊಲದಾಗ ನಾವು ಒಂದು ವಸ್ತು ಕದ್ಕೊಂಡು ಹೋದೇವಿ ಅಂದ್ರೆ ಅನಾಚಾರಿಗಳು. ನಮ್ಮ ಹೊಲದಾಗಿನ ವಸ್ತು ನಾವು ಬಳಸಿದೇವಿ ಅಂದ್ರೆ ಸದಾಚಾರಿಗಳು. ಸ್ವರ್ಗ ನರಕ ಎಲ್ಲರ ಅದ ಅಂತಿಲ್ಲ. ಬಸವಣ್ಣವ್ರು ಹೇಳಿಲ್ಲ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ದೇವ, ದೇವಲೋಕ ಮರ್ತ್ಯಲೋಕ ದೇವಲೋಕ ಮರ್ತ್ಯಲೋಕ, ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣ ನೀವೇ ಪ್ರಮಾಣ, ಕೂಡಲ ಸಂಗಮ ದೇವ ದೇವ, ನೀವೇ ಪ್ರಮಾಣ ನೀವೇ ಪ್ರಮಾಣ, ಆಚಾರವೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ದೇವ, ದೇವಲೋಕ ಮರ್ತ್ಯಲೋಕ, ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ. ಎಷ್ಟು ಚಲೋ ಬರ್ದಾರ ಬಸವಣ್ಣವರು. ಇವತ್ತ ಹೊಡಿಬೇಕಂತಿಲ್ಲ, 26ಕ್ಕೆ ಹೊಡ್ಯಾಕಂತೀರಿ ಉಟ್ರು ಕೂಡಿ, 26ಕ್ಕೆ ಉಟ್ರು ಕೂಡಿ ಹೊಡಿಯೋನಂತ. ಏನು ಹೇಳ್ಯಾದ್ರ ಅವರು? ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಎಷ್ಟು ಚಲೋ ಹೇಳಿಲ್ಲ? ನಮ್ಮದಲ್ಲದ ವಸ್ತುವನ್ನು ಮುಟ್ಟಿದೇವಿ ಅಂದ್ರೆ ನರಕ, ನಮ್ಮ ವಸ್ತುವನ್ನು ಮಾತ್ರ ನಾವು ಬಳಸಿದೇವಿ ಅಂದ್ರೆ ಸ್ವರ್ಗ. ಸ್ವರ್ಗ ನರಕ ಎಲ್ಲದ? ನಮ್ಮ ಕೈಯೊಳಗದ. ಕೈ ತುಂಬ ಕಾಯಕ ಮಾಡಿದೇವಿ, ದುಡ್ದೇವಿ, ಸ್ವರ್ಗ. ಶರೀರದೊಳಗೆ ಶಕ್ತಿ ಇದ್ರೂ, ಕೈಯೊಳಗೆ ಸಾಮರ್ಥ್ಯ ಇದ್ರೂ ಸಹಿತ ನಾವು ಇನ್ನೊಬ್ಬರು ವಸ್ತು ಕದ್ಕೋ